ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದ. ಫಸ್ಟು ಅಪ್ಡೇಟು, BCCI ಇಸ್ ಎಟ್ ಟು ಕನ್ಕ್ಲೂಡ್ ಆನ್ ಇಂಡಿಯಾಸ್ ಪಾರ್ಟಿಸಿಪೇಟ್ಸ್ ಇನ್ ಏಷ್ಯಾ ಕಪ್ ಅಂತೆ. ಇನ್ನು BCCI ಇನ್ನು ಕನ್ಫರ್ಮ್ ಮಾಡಿಲ್ಲ ಏಷ್ಯಾ ಕಪ್ಪಲ್ಲಿ ನಾವು ಎಂಟರ್ ಆಗ್ತೀವ ಇಲ್ವಾ ಅಂತ. ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಏಷ್ಯಾ ಕಪ್ಗೆ ಇಂಡಿಯಾ ಆಡಲ್ವಂತೆ ಅಂತ. ಇಂಡಿಯಾ ಪಾಕಿಸ್ತಾನ್ ವಾರ್ ನಡೆದಿರೋದ್ರಿಂದ ಇಂಡಿಯಾ ಜೊತೆ ಪಾಕಿಸ್ತಾನದವರು ಆಡಲ್ವಂತೆ, ಅಂದರೆ ಪಾಕಿಸ್ತಾನದವ್ರ ಜೊತೆ ಇಂಡಿಯಾ ಆಡೋದಂತ ತುಂಬ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋದ ಏನಾಗುತ್ತೆ ಅಂತ. ಮತ್ತು ಎರಡನೆಯ ಅಪ್ಡೇಟ್, ಬ್ಲೆಸ್ಸಿಂಗ್ ಮುಜರಬಾನಿ ರೀಪ್ಲೇಸ್ ಲುಂಗಿ ಎಂಗಿಡಿ ಇನ್ RCB. ಇದು ಗೊತ್ತು, ಇವಾಗ ಲುಂಗಿ ಎಂಗಿಡಿ ಆಚೆ ಹೋಗಿದ್ದಾರೆ, ಅದಕ್ಕೋಸ್ಕರ ಬ್ಲೆಸ್ಸಿಂಗ್ ಅವರು RCB ಟೀಮ್ನ ಸೇರ್ಕೊಂಡಿದ್ದಾರೆ. ಬಟ್ ಬ್ಲೆಸ್ಸಿಂಗ್ ಅವರು RCB ಟೀಮ್ಗೆ ಬಂದಮೇಲೆ ಪ್ಲೇ ಆಫಲ್ಲಿ ಯಾವ ಥರ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಮತ್ತು ಮೂರನೆಯ ಅಪ್ಡೇಟ್, ICC ಆನ್ಯುವಲ್ ಕಾನ್ಫರೆನ್ಸ್ ಟು ಬಿ ಹೆಲ್ಡ್ ಫ್ರಮ್ July 17 to 20 ಅಂತೆ. ಅಂದರೆ ICCದು ಆನ್ಯುವಲ್ ಕಾನ್ಫರೆನ್ಸು July 17 to 20 ಇರುತ್ತಂತೆ. ನೋಡೋದ ಅದರಲ್ಲಿ ಏನೆಲ್ಲ ಕಾನ್ಫರೆನ್ಸ್ ಮಾಡ್ತಾರೆ ಅಂತ. ಮತ್ತು ನಾಲ್ಕನೆಯ ಅಪ್ಡೇಟ್, ದಿಗ್ವೇಶ್ ರಾತಿ ಸಸ್ಪೆಂಡೆಡ್ ಫಾರ್ LSG ನೆಕ್ಸ್ಟ್ ಮ್ಯಾಚ್ ಆಸ್ ಎ ಅಭಿಷೇಕ್ ಆಸ್ ಫೈನಲ್ 25% ಮ್ಯಾಚ್ ಫೀಸ್ ಅಂತ. ನಿನ್ನೆ ಮ್ಯಾಚಲ್ಲಿ ನೋಡಿರ್ಬೋದು LSG ವರ್ಸಸ್ SRH ಮ್ಯಾಚಲ್ಲಿ ತುಂಬ ಫೈಟ್ ಆಯಿತು. ದಿಗ್ವೇಶ್ ಅವರು ಗೊತ್ತವರು ಕಾಮನ್ ಸೆಲೆಬ್ರೇಷನ್, ಅದು ಯಾರನ್ನೇ ಔಟ್ ಮಾಡಿದ್ರು ಆ ಥರ ಒಂದು ನೋಟ್ಬುಕ್ ಸೆಲೆಬ್ರೇಷನ್ ಹಿಂಗೆಲ್ಲ ಮಾಡಿಬಿಟ್ಟು ಎಸ್ಬಿಡ್ತಾರೆ. ಸೊ ಅದೇ ಥರ ಆಯಿತು. ಬಟ್ ಅಲ್ಲಿ ತುಂಬ ಗಲಾಟೆ ಆಯಿತು. ಆ್ಯಕ್ಚುಲಿ ಅವರು ಸುಮ್ಮನೆ ಹಿಂಗೆ ಅಂದ್ಬಿಟ್ಟಿದ್ರೆ ಓಕೆ ಆಗ್ತಾಯಿತ್ತು, ಬಟ್ ಅವ್ರನ್ನ ನಿಂಕಲ್ಲೆಲ್ಲ ಹೇಳ್ಬಿಟ್ರು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಾಯಿತು. ಇವಾಗ ದಿಗ್ವೇಶರು 50% ಮ್ಯಾಚ್ ಫೀಸ್ನ ಕಟ್ಟಬೇಕು. ಮತ್ತು ನೆಕ್ಸ್ಟ್ ಮ್ಯಾಚು ಅವ್ರಿಗೆ ಇದೆಯಲ್ಲ ಅದರಲ್ಲಿ ಸಸ್ಪೆಂಡ್ ಆಗಿದ್ದಾರಂತೆ ದಿಗ್ವೇಶ್, ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತು ಐದನೆಯ ಅಪ್ಡೇಟ್, GT ಅವರು GT ಗೋ ವೇರ್ ವಂಡರ್ ಜರ್ಸಿ ಆನ್ 22 May ಅಗೇನೆಸ್ಟ್ LSG ಅಂತೆ. ಅವರು ಇವಾಗ ಡಿಫ್ರೆಂಟಾಗಿ ಒಂದು ಲೆವೆಂಡರ್ ಜರ್ಸಿನ ವೇರ್ ಮಾಡ್ತಾ ಇದ್ದಾರೆ ಅಂತ. ಸೊ ನೋಡೋದ ಯಾವ ಥರ ಕಲರ್ಫುಲ್ಲಾಗಿ ಕಾಣ್ತಾರೆ ಅಂತ. ಮತ್ತು ಆರನೆಯ ಅಪ್ಡೇಟ್, ಕ್ಯಾಮ್ರಾನ್ ಗ್ರೀನ್ ಬಗ್ಗೆ. ಕ್ಯಾಮ್ರಾನ್ ಗ್ರೀನ್ ಸ್ಕೋರ್ಡ್ 128 ರನ್ಸ್ ಇನ್ 67 ಬಾಲ್ಸಲ್ಲಿ. ಗುರು 128 ರನ್ನ ಹೊಡೆದಿದ್ದಾರೆ, ಅದು ಕೌಂಟಿ ಚಾಂಪಿಯನ್ಶಿಪ್ಪಲ್ಲಿ. ಓ ಮೈ ಗಾಡ್, ಸರಿಯಾಗಿ ಬಾರಿಸ್ತಾ ಇದ್ದಾರೆ. ಅಲ್ಲೋಗ್ಬಿಟ್ಟು T20 ಆಡ್ತಾ ಇದ್ದಾರೆ ಕೌಂಟಿಲಿ, 4-day ಮ್ಯಾಚ್ನ, ಟೆಸ್ಟ್ನೇ ಮ್ಯಾಚ್ನ. ಮತ್ತು LSG ಹ್ಯಾವ್ ಬಿನ್ ಎಲಿಮಿನೇಟೆಡ್ ಫ್ರಮ್ IPL 2025. 7ನೇ ಅಪ್ಡೇಟ್ ಇದು. LSG ನೆನ್ನೆ SRH ಇಬ್ಬರು ಕೂಡ ಮನೆಗೆ ಹೋದು, LSG ಮತ್ತು SRH ನಾವೇನು ಹೋಗೋದು ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಮತ್ತು 8ನೇ ಅಪ್ಡೇಟ್, UAE ರಿಜಿಸ್ಟರ್ ದೇರ್ ಫಸ್ಟ್ ವಿನ್ ಅಗೇನೆಸ್ಟ್ ಬಾಂಗ್ಲಾದೇಶ್ ಇನ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. UAE ಅವರು ಫಸ್ಟ್ ವಿನ್ ಅಂತೆ ಗುರು ರಿಜಿಸ್ಟರ್ ಮಾಡಿರೋದು ಅಗೇನೆಸ್ಟ್ ಬಾಂಗ್ಲಾದೇಶ್ ವಿರುದ್ಧ. ಸೊ ಕ್ರಿಕೆಟ್ ಎಷ್ಟಿನ ಕಷ್ಟ ಇದೆ ಅಂತ ನೋಡ್ಬೋದು ಬೇರೆ ಕಂಟ್ರಿಗಳಿಗೆ, ಬಟ್ ಇಂಡಿಯಾಗೆ ಆ ಥರ ಎಲ್ಲ ಈಸಿ ಆಗಿಬಿಟ್ಟಿದೆ. ಮತ್ತು 9ನೇ ಅಪ್ಡೇಟ್, ಓಮಾನ್ ಬೀಟ್ ಕೆನಡಾ ಬೈ 15 ರನ್ಸ್ ಇನ್ CWC ಲೀಗ್ ಸೆಕೆಂಡ್ ಮ್ಯಾಚಲ್ಲಿ. ಓಮಾನ್ ಅವರು ಕೆನಡಾನ ಬೀಟ್ ಮಾಡಿದಾರಂತೆ 15 ರನ್ನಿಂದ. ಸೊ ಇದೊಂಥರ ಗುಡ್ ನ್ಯೂಸು ಓಮನ್ ಟೀಮ್ಗೆ, ಬಿಕಾಸ್ ಓಮನ್ ಟೀಮ್ ಇವಾಗ ಗ್ರೋ ಅಪ್ ಆಗ್ತಾ ಇದೆ. ಮತ್ತು 10ನೇ ಅಪ್ಡೇಟ್, UAE ರಿಕ್ವೆಸ್ಟ್ ಟು BCB ಫಾರ್ ಥರ್ಡ್ T20 ಸೀರೀಸ್ ವಾಸ್ ಲೆವೆಲ್ಡ್ 1-1 ಅಂತೆ. ಅಂದರೆ ಇಬ್ಬರೂ ಕೂಡ ಲೆವೆಲ್ ಆಗಿದ್ದಾರೆ, UAEಗೆ ಮತ್ತು ಇನ್ನೊಂದು ಯಾವುದೋ ಟೀಮಿಗೆ. ಅದರಲ್ಲಿ 3ನೇ ಮ್ಯಾಚ್ನ ಆಡಿಸಿ ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಮತ್ತು 11ನೇ ಅಪ್ಡೇಟು, ಸೌರಭ್ ತಿವಾರಿ ಆ್ಯಂಡ್ ಸಾಬಾಜ್ ಅಹಮದ್ ಎಲೆಕ್ಟೆಡ್ ಟು ಆಸ್ ಎ JSCA ಸರ್ಟಿ. ಮತ್ತು 11ನೇ ಅಪ್ಡೇಟ್, ಸೌರಭ್ ತಿವಾರಿ ಆ್ಯಂಡ್ ಸಾಬಾಜ್ ನಮೀದ್ ಎಲೆಕ್ಟೆಡ್ ಟು ಆಸ್ ಎ JSCA ಸೆಕ್ರೆಟರಿ ಆ್ಯಂಡ್ ಜಾಯಿಂಟ್ ಸೆಕ್ರೆಟರಿ ಅಂತ. ಇಬ್ಬರು ಕೂಡ ಏನೋ JSCA ಆ ಒಂದು ಕ್ರಿಕೆಟ್ ಬೋರ್ಡ್ಗೆ ಇವರು ಸೆಕ್ರೆಟರಿಯಾಗಿ ಜಾಯಿಂಟ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಆಗಿದ್ದಾರಂತೆ, ಎಲೆಕ್ಟ್ ಆಗಿದ್ದಾರಂತೆ. ಒಳ್ಳೆಯ ನ್ಯೂಸು. ಮತ್ತು 12ನೇ ಅಪ್ಡೇಟ್, ನಮ್ಮ ಕನ್ನಡಿಗ KL ರಾಹುಲ್ ಬಗ್ಗೆ. KL ರಾಹುಲ್ ಲೈಕ್ಲಿ ಟು ರಿಟರ್ನ್ ಎ ಕಮ್ ಬ್ಯಾಕ್ ಫಾರ್ ದಿ ಇಂಡಿಯನ್ T20 ಟೀಮ್ ಅಂತೆ. ಆಫ್ಟರ್ ತುಂಬ ವರ್ಷಗಳಾಗಿತ್ತು ಆ್ಯಕ್ಚುಲಿ ಆಡಿ. ಸೊ ಈ ಒಂದು T20ಯಲ್ಲಿ ಲಾಸ್ಟ್ ಮ್ಯಾಚಲ್ಲಿ 100 ಹೊಡೆದ್ರು. ಸಖತ್ ಕಮ್ ಬ್ಯಾಕು KL ರಾಹುಲಿಂದ. RCB ವಿರುದ್ಧ ಕೂಡ ಒಳ್ಳೆ ಪರ್ಫಾರ್ಮೆನ್ಸು, ಮತ್ತು 100 ಕೂಡ ಹೊಡೆದಿದ್ದಾರೆ, ಕಮ್ ಬ್ಯಾಕ್ ಮಾಡಿಸ್ಲೇಬೇಕು. ಮತ್ತು 13ನೇ ಅಪ್ಡೇಟು, ಥೈಲ್ಯಾಂಡ್ ಆ್ಯಂಡ್ ನೇಪಾಲ್ ಹ್ಯಾವ್ ಬಿನ್ ಕ್ವಾಲಿಫೈಡ್ ಫಾರ್ 2026 ವುಮೆನ್ಸ್ T20 ವರ್ಲ್ಡ್ ಕಪ್ ಗ್ಲೋಬಲ್ ಕ್ವಾಲಿಫೈಯರ್ ಅಂತೆ ಗುರು. ಯಾವುದು ಥೈಲ್ಯಾಂಡ್ ಮತ್ತು ನೇಪಾಲ್ ಅವರು ಕ್ವಾಲಿಫೈ ಆಗಿದ್ದಾರಂತೆ 2026 ವುಮೆನ್ಸ್ T20 ವರ್ಲ್ಡ್ ಕಪ್ಗೆ. ಆ ಟೀಮ್ಗೆ ಒಂಥರ ಸಖತ್ ಖುಷಿ ಆಗಿರುತ್ತೆ. ಆಗಲಿ ಪಾಪ, ಕ್ರಿಕೆಟಲ್ಲಿ ಇನ್ನೂ ತುಂಬ ಕಂಟ್ರಿಗಳು ಹಿಂದೆ ಇದೆ, ಮುಂದೆ ಬರಲಿ. ಮತ್ತು ಇದೆಷ್ಟನೇ ಅಪ್ಡೇಟ್ ಗುರು? 15ನೇ ಅಪ್ಡೇಟ್ ಅನಿಸುತ್ತೆ. 15ನೇ ಅಪ್ಡೇಟು, ಪೀಟರ್ ಮೋರಿಸ್ ಸೈನ್ಡ್ ಫಾರ್ 2 years ಮೋರ್ ಆ್ಯಸ್ ಎ ಹೆಡ್ ಕೋಚ್ ಆಫ್ ಮೆಲ್ಬೋರ್ನ್ ಸ್ಟಾರ್ ಇನ್ BBA. ಇವರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿರೋಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದೊಂಥರ ಅಪ್ಡೇಟ್ ಬಂದಿದೆ. ಮೆಲ್ಬೋರ್ನ್ ಸ್ಟಾರ್ಸ್ಗೆ ಇವಾಗ ಪೀಟರ್ ಮೋರಿಸನ್ ಅವರು ಕೋಚ್ ಆಗಿ, ಅದು ಹೆಡ್ ಕೋಚ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತೆ, ಸೈನ್ ಮಾಡಿದ್ದಾರೆ ಅಂತೆ.
ಇದು ಲಾಸ್ಟ್ 24 ಅವರ್ಸಲ್ಲಿ ನಡೆದಿದ್ದ ಅಪ್ಡೇಟ್ಗಳು ಮಗ. ನಿಮಗೆ ಅನ್ನಿಸ್ತು ಈ ಒಂದು ಲಾಸ್ಟ್ 24 ಅವರ್ಸಲ್ಲಿ ಆಗಿದ್ದು ಕ್ವಾಟ್ಲೈಗಳು? ನನಗೆ ಒಂದೇ ಒಂದು ಇನ್ನೂ ನೆನಪಿರೋದು, ಅದೇ ದಿಗ್ವೇಶ್ ಮತ್ತು ಅಭಿಷೇಕ್ ಶರ್ಮಾ ಅವ್ರದ್ದು. ಅದ್ರ ಬಗ್ಗೆ ಹೇಳ್ತೀನಿ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಬಟ್ ಅಭಿಷೇಕ್ ಶರ್ಮಾ ಸುಮ್ಮನೆ ಔಟ್ ಆಗ್ತಾರೆ, ಓಕೆನಾ. ಆ ಒಂದು ಮ್ಯಾಚಲ್ಲಿ ಡಿಸರ್ವಿಂಗ್ ವಿಕೆಟ್ ಅಂತ ಹೇಳ್ಬೋದು ದಿಗ್ವೇಶ್ ರಾತ್ರಿ ಅವ್ರಿಗೆ. ಬಟ್ ಏನೇ ವಿಕೆಟ್ ತೆಗಿದ್ರು, ಬಟ್ ಆ ಥರ ಸೆಲೆಬ್ರೇಷನ್ ಮಾಡಬಾರ್ದು. ಬಟ್ ಅವರು ನಾರ್ಮಲಿ ನೋಟ್ಬುಕ್ ಸೆಲೆಬ್ರೇಷನ್ ಅಂತೆಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಹಿಂಗೆ ಅವ್ರ ಮುಖ ನೋಡ್ಬಿಟ್ಟು ಹಿಂಗೆ ಅಂತ ಹೇಳ್ತಾರೆ, ಅಲ್ಲೇ ಸ್ವಲ್ಪ ಎಫೆಕ್ಟ್ ಆಗೋದು. ಅದಾದಮೇಲೆ ಮತ್ತೆ ಅಭಿಷೇಕ್ ಶರ್ಮಾ ಅವ್ರ ಹತ್ರ ಬಂದುಬಿಟ್ಟು ಏನೋ ಅಂತ ಕೇಳ್ತಾರೆ. ಅದರಲ್ಲಿ ಅಂಪೈರ್ ಕೂಡ ಮಧ್ಯ ಬಂದುಬಿಟ್ಟು ಓಕೆ ಹೋಗುರು ಅಂತ ಕಳಿಸ್ಬಿಟ್ಟ ತಕ್ಷಣ ಇವತ್ತು ಅಪ್ಡೇಟ್ ಬಂದಿದೆ. 50% ಮ್ಯಾಚ್ ಫೀನ ಪೇ ಮಾಡಬೇಕು, ಫೈನ್ ಕಟ್ಟಬೇಕು ದಿಗ್ವೇಶ್ ರಾತಿ, ಮತ್ತು ಅಭಿಷೇಕ್ ಶರ್ಮಾ 25% ಕಟ್ಟಬೇಕು. ಮತ್ತು LSG ಟೀಮವನು ಯಾರು ಗುರು ದಿಗ್ವೇಶ್ ಅವರು ನೆಕ್ಸ್ಟ್ ಮ್ಯಾಚ್ ಯಾವ್ದು ಮ್ಯಾಚ್ ಇದೆ ಅದು ಅಂದರೆ ಸಸ್ಪೆಂಡ್ ಆಗಿದ್ದಾರೆ. ಮತ್ತು 5 ಪಾಯಿಂಟ್ನ ಡಿಮೆರಿಟ್ ಪಾಯಿಂಟ್ ಹಾಕಿ ಕೊಟ್ಟಿದ್ದಾರೆ ಶಿಷ್ಯನ್ಗೆ. ಯಾಕೆ ಬೇಕಿತ್ತು ಅಂತ ನಾನು ಹೇಳ್ತೀನಿ. ಬಟ್ ಆ ಒಂದು ಈಟ್ ಮೂಮೆಂಟಲ್ಲಿ ಗೊತ್ತಾಗಲ್ಲ ಏನು ಮಾಡ್ತಾರೆ ಅಂತ. ಬಟ್ BCCI ಅವ್ರು ತುಂಬ ಅವ್ರಿಗೆ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಬಟ್ ಇದನ್ನು ಅವ್ರು ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೋ ಆ ಥರ ನಡೀತಾ ಇರುತ್ತೆ, ನೋಡೋದ ಏನಾಗುತ್ತೆ ಅಂತ. ಸೊ ಈ ಒಂದು ಲಾಸ್ಟ್ 24 ಅವರ್ಸಲ್ಲಿ ಆಗಿರೋ ಕ್ರಿಕೆಟಲ್ಲಿ ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನ್ನಿಸ್ತು ಮಗ? ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.